ಟ್ಯಾಕ್ಸ್ ವಿಚಾರದಲ್ಲಿ ನಮ್ಮ ಪಾಲ ನಮಗೆ ಕೊಡಿ ಅಂದರೆ ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ಮಾಡ್ತಾರೆ. ಸಿದ್ದರಾಮಯ್ಯ ಆರೋಪ. ಸಿದ್ದರಾಮಯ್ಯನವರಿಗೆ ಮೋದಿಯವರ ಬಗ್ಗೆ ಹಗುರವಾಗಿ ಮಾತಾಡೋದನ್ನು ಬಿಡಲಿ, ಯಾವುದೇ ಪ್ರಧಾನಿಯನ್ನು ಹಗುರವಾಗಿ ಮಾತಾಡೋದನ್ನು ಬಿಡಲಿ. ಈ ದೇಶದ ಯಾವುದೇ ರಾಜ್ಯಕ್ಕೆ GST ಬಿಡುಗಡೆ ಮಾಡಿರ್ಬೋದು ಅಥವಾ ಆರ್ಥಿಕವಾಗಿ ಯಾವ ಹಣವನ್ನು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಬೇಕೋ ಅದಕ್ಕೆ ಆರ್ಥಿಕ ಇಲಾಖೆ ಇತ್ತೀಚಿನ ದಿನಗಳಲ್ಲಿ ಯಾವತ್ತು ಅನೇಕ ರಾಜ್ಯಗಳಲ್ಲಿ ಕೇಂದ್ರದ ಹಣವನ್ನು ಯಾವ ಯೋಜನೆಗೆ ಬಿಡುಗಡೆ ಮಾಡ್ತೀವಿ ಆ ಯೋಜನೆಗಳಿಗೆ ವೆಚ್ಚ ಮಾಡದೇನೆ ದುರುಪಯೋಗ ಆಗಿದಾಗ ಆರ್ಥಿಕ ಇಲಾಖೆ ಒಂದು ಯೋಜನೆಯನ್ನು ಮಾಡಿತ್ತು. ಈ ದೇಶದ ಪ್ರತಿ ಸರ್ಕಾರ SNA ಮುಖಾಂತರ ಸಪ್ರೇಟ್ ಅಕೌಂಟನ್ನು ಮಾಡಬೇಕಂತೇಳಿ ಕೇಂದ್ರ ಸರ್ಕಾರ ಯಾವ ಹಣ ಬಿಡುಗಡೆ ಮಾಡ್ತದೋ ಅದನ್ನು ಅಕೌಂಟನ್ನು ಓಪನ್ ಮಾಡಿದೆ, ಎಸ್ಕ್ರೋ ಅಕೌಂಟ್ಗಳನ್ನೇ ಓಪನ್ ಮಾಡಿದ್ದೇನೆ. ಇವತ್ತು ಬಿಡುಗಡೆ ಮಾಡಿದೆ, ನಾಳೆ ವಿತ್ಡ್ರಾ ಮಾಡೋ ವ್ಯವಸ್ಥೆ ದೇಶದಲ್ಲಿದ್ದರೆ BJP ಸರ್ಕಾರ ಕೇಂದ್ರ ಸರ್ಕಾರ ಅದನ್ನು ನೋಡ್ಕೊಂಡಿರೋಕ್ಕಾಗೋದಿಲ್ಲ. ನಾನು ಒಂದು ದುರ್ಗದಲ್ಲಿ ಒಂದು ಚರ್ಚೆ ಆಗ್ತಾಯಿದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ 5300 ಕೋಟಿ ರೂಪಾಯಿ ಬಜೆಟ್ ಅಲೋಕೇಶನ್ ಆಯಿತು. ಅನೇಕ ಸಾರಿ ಕೇಂದ್ರ ಸರ್ಕಾರ ಪತ್ರ ಬಂದಿದೆ, ಎಸ್ಕ್ರೋ ಅಕೌಂಟ್ ಮಾಡಿ. ಎಸ್ಕ್ರೋ ಅಕೌಂಟ್ ಮಾಡಿದ್ರೆ ನಾವು ಕೊಟ್ಟಂಥ ಯಾವ ಯೋಜನೆಗೆ ಕೊಡ್ತೀವೋ ಆ ಯೋಜನೆಗೆ ಹಣ ಬಿಡುಗಡೆ ಮಾಡಿದ್ರೆ ಅದಕ್ಕೆ ಹಣ ಉಪಯೋಗ ಮಾಡಿದ್ರೆ ನಾನು ಬಿಡುಗಡೆ ಮಾಡ್ತೇನೆ ಅಂತ ಕೇಂದ್ರ ಸರ್ಕಾರ ಅನೇಕ ಪತ್ರಗಳನ್ನ ಬಂದಿದೆ. ಇವತ್ತಿಗೂ ರಾಜ್ಯ ಸರ್ಕಾರ ಎಸ್ಕ್ರೋ ಅಕೌಂಟ್ ಓಪನ್ನು ಮಾಡಲಿಲ್ಲ, SNA ಎಲ್ಲ ಇಲಾಖೆಗೂ ಮಾಡಲಿಲ್ಲ. ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡೋದ್ರಿಂದ ನಿಮಗೇನು ಲಾಭ ಆಗೋದಿಲ್ಲ. ಅರ್ಥ ಸಚಿವರ ಜೊತೆಯಲ್ಲಿ ಚರ್ಚೆ ಮಾಡಿ, ಇಲಾಖೆ ಅಧಿಕಾರಿಗಳ ಜೊತೆ ಮಾಡಿ ರಾಜ್ಯ ಸರ್ಕಾರ ಯಾವ ರೀತಿ ಸಹಕಾರ ಕೊಟ್ಟು ಹಣ ಪಡಬೇಕು ಅದನ್ನು ಮುಂದುವರಿಸಿ ಅಂತ ಮುಖ್ಯಮಂತ್ರಿಗಳದಕ್ಕೆ ಇಚ್ಛೆಪಡ್ತಾರೆ. ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ಪ್ರತಿನಿಧಿಸ್ತಾರೆ, ಆದರೂ ಕೂಡ ಕರ್ನಾಟಕ ಮಾತ್ರ ನಾನು ಹೇಳ್ತಾ ಇದ್ದೀನಿ ನೋಡಿದ್ರೆ 5300 ಕೋಟಿ. ನಾನು ಇದಾದಮೇಲೆ ನಮ್ಮ ರೈತರು ಧರಣಿ ಕೂತಿದ್ದಾರೆ. ಇದಕ್ಕೆ ಮೊದಲು ನಾನಾಗಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ನೀರಾವರಿ ಸಚಿವರನ್ನ ಭೇಟಿ ಮಾಡಿದ್ವಿ. ಅವರು ಖಂಡಿತವಾಗ್ಲೂ ನಾನು ಸಹಕಾರ ಕೊಡ್ತೀನಿ ಅಂತ ಮಾತನ್ನು ಹೇಳಿದರು. ಚುನಾವಣೆಗಳ ಹತ್ರ ಬರ್ತೀನಿ ಮತ್ತೊಂದು ಸಾರಿ ನಾನು ಭೇಟಿಯನ್ನು ಮಾಡಿದ್ದೆ. ನಾನು ನಮ್ಮ ಈ ರಾಜ್ಯದ ಈ ಕ್ಷೇತ್ರದ ರೈತರ ಮುಖಂಡರ ಜೊತೆಯಲ್ಲಿ ಚರ್ಚೆ ಮಾಡಿದ್ದೆ. ಅವರು ನೇರವಾಗಿ ಎಸ್ಕ್ರೋ ಅಕೌಂಟ್ ಬಿಡುಗಡೆ ಓಪನ್ ಮಾಡಿ ಈ ತಕ್ಷಣ ಕಡತವನ್ನು ಕಳಿಸ್ಕೊಟ್ರೆ ನಾನು ಪ್ರಧಾನಮಂತ್ರಿ ಮಾತಾಡಿ ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ನನ್ನ ಈ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿ ಈ ಒಂದು ಎಸ್ಕ್ರೋ ಅಕೌಂಟ್ ಓಪನ್ ಮಾಡಬೇಕಾ ಅನ್ನೋದು ನಿಮ್ಮ ಸರ್ಕಾರದ ನೀತಿಯಾಗಿದ್ದೂ ಸಹ ನನಗೆ ಕೆಲಸ ನಾವು ಅಪೇಕ್ಷಕ್ಕಂತೆ ಕೆಲಸ ನಡೀತಾ ಇಲ್ಲ. ನೀವು ಇನ್ಸ್ಟಾಲ್ಮೆಂಟ್ ಬೇಸಿಸ್ ಅದನ್ನು ಒಂದು ಬಿಡುಗಡೆ ಮಾಡಿ ಆಮೇಲೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿ ಎಸ್ಕ್ರೋ ಅಕೌಂಟನ್ನು ಓಪನ್ ಮಾಡಿಸ್ಕೋಬೇಕಂತೇಳಿ ನಾನು ಒತ್ತಾಯವನ್ನು ಮಾಡಿದ್ದೇನೆ. ಪ್ರಧಾನಮಂತ್ರಿಗಳಂತ ಅಪಾಯಿಂಟ್ಮೆಂಟ್ ಮಾಡಿ ಕೇಳಿದ್ದೇನೆ. ಆದಷ್ಟು ಬೇಗ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಈ ಒಂದು ಭದ್ರತೆಗೆ ಹಣ ಬಿಡುಗಡೆ ವ್ಯವಸ್ಥೆ ಮಾಡ್ತೇನೆ. ಆದರೆ ರೈಲ್ವೆ ಇಲಾಖೆಗೆ ಹಣ ಬಿಡುಗಡೆ ಮಾಡಿದ್ದೀವಿ. 1900 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಟೆಂಡರ್ಗಳು ಮಾಡ್ತಾಯಿದ್ದೀವಿ. ರಾಜ್ಯ ಸರ್ಕಾರ ಕೇಂದ್ರದ ಸೂಚನೆಗಳನ್ನ ಪಾಲನೆ ಮಾಡಿ ಹಣ ಕೇಳಬೇಕಂತ ಒತ್ತಾಯವನ್ನು ಮಾಡ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.